ಈಗ ನಾವು ಚಕ್ಕರ್ ಲಾಗಿನ್ ಅಲ್ಲಿ ಇದೀವಿ. ಈ ಚಕ್ಕರ್ ಲಾಗಿನ್ ಅಲ್ಲಿ ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ನಾವು ಹೋಮ್ ಪೇಜ್ ಅಲ್ಲಿ ಇದೀವಿ. ಹೋಮ್ ಪೇಜ್ ಅಲ್ಲಿ ಬಂದ್ಬಿಟ್ಟು ಈಗ ನೆಕ್ಸ್ಟ್ ಹೋಮ್ ಪೇಜ್ ಅಲ್ಲಿ ಈಗ ಅಪ್ರೂವಲ್ ಕೊಡಬೇಕು. ಈ ಬಿಲ್ ಆಗಿರೋ ಬಿಲ್ ಅನ್ನ ಹೇಗೆ ಅಪ್ರೂವಲ್ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೆನ್ಯೂಸ್ಗಳು ಬಹಳಷ್ಟು ಮೆನ್ಯೂಸ್ಗಳಿದಾವೆ. ಇಲ್ಲಿ ಹೋಮ್ ಪೇಜು, ಆಕ್ಟಿವಿಟೀಸ್, ಸ್ಕ್ರೀಮ್ ಆಕ್ಟಿವಿಟೀಸ್, ಪೇಮೆಂಟ್, ಅಪ್ರೂವಲ್ ಅಂತ ಇದೆ. ಇಲ್ಲಿ ಅಪ್ರೂವ್ ಕೊಡಬೇಕಾಗಿರೋದ್ರಿಂದ ಅಪ್ರೂವ್ ಕೊಟ್ಟು ಪೇಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಮೆಂಟ್ ಅಲ್ಲಿ ನೀವು ಕ್ಲಿಕ್ ಮಾಡಬಾರ್ದು, ಜಸ್ಟ್ ಅಲ್ಲಿ ಕರ್ಸರ್ ತಗೊಂಡೋದ್ರೆ ನೆಕ್ಸ್ಟ್ ಕಾಣಿಸುತ್ತೆ. ಇಲ್ಲಿ ಅಪ್ರೂವ್ ಪೇಮೆಂಟ್ ಅಂತ ಇದೆ ನೋಡಿ, ಇಲ್ಲಿ 6ನೇ ಆಪ್ಷನ್ ಅಲ್ಲಿ ಅಪ್ರೂವ್ ಪೇಮೆಂಟ್ ಅಂತ ಇದೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆರ್ಡರ್ ನಂಬರ್ ಕೇಳುತ್ತೆ. ಸೊ ಈಗ ನೀವು ಅಲ್ಲಿ ಮೇಕರ್ ಲಾಗಿನ್ ಅಲ್ಲಿ ಕೊಟ್ಟಿರೋಂಥದ್ದು ಆರ್ಡರ್ ನಂಬರ್ ಇಲ್ಲಿ ಬಂದಿರುತ್ತೆ. ನೀವು ಏನ್ ಮಾಡಿದಿರೋ ಇಲ್ಲೂ ಕಾಣಿಸುತ್ತೆ ನೋಡಿ, ಎಲೆಕ್ಟ್ರಿಕಲ್ ಪರ್ಟಿಕ್ಯುಲರ್ಸ್ ಅಂತ. ಸೊ ಏನ್ ಮಾಡಿದೀವಿ ನಾವು ಅನ್ನೋವಂಥದ್ದು ಇಲ್ಲಿ ಕಾಣಿಸುತ್ತೆ. ಓಕೆ ಮಾಡಿ, ಫೆಚ್ ಕೊಡಿ, ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಎಲ್ಲವೂ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಅಪ್ರೂವ್ ಅಂಡ್ ಜನರೇಟ್ OTC ಅಡ್ವೈಸ್ ಅಂತ ಇದೆ. ಓಕೆ ಕೊಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟೆಡ್ ಪೇಮೆಂಟ್ ಫೈಲ್ ಆರ್ಡರ್ ನಂಬರ್ ಸೊ ಅಂಡ್ ಸೊ ಈಸ್ ಅಪ್ರೂವ್ಡ್ ಸಕ್ಸಸ್ಫುಲಿ. ಸೊ ಈಗ ನಾವು ಮಾಡಿರೋಂಥದ್ದೆಲ್ಲ ಸಕ್ಸಸ್ಫುಲ್ ಆಯಿತು. ಸೊ ಈಗ ಮುಂದೆ ನಾವೀಗ ಪ್ರಿಂಟ್ ತಗೊಳ್ಬೇಕಪ್ಪ ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಪ್ರಿಂಟ್ ತಗೊಳ್ಳೋದು ಅಂತ ನೀವು ನೋಡ್ತಾ ಇರ್ಬೋದು. ಪ್ರಿಂಟ್ ಎಲ್ಲಿ ತಗೊಳ್ತೀರಾ ಅಂತ. ಓಕೆ, ಈಗ ಪ್ರಿಂಟ್ ಬಂದ್ಬಿಟ್ಟು ಇಲ್ಲೇ ಅಪ್ರೂವಲ್, ಪೇಮೆಂಟು, ಮತ್ತೆ ಇಲ್ಲಿ ಆಗಲೇ ನಾವು ಅಪ್ರೂವ್ ಪೇಮೆಂಟ್ ಅಂತ ಹೋಗಿದ್ವಿ. ಅದ್ರ ಕೆಳಗಡೆ ಜನರೇಟ್ PPA ಆರ್ DSC ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದಿರುತ್ತೆ, ನೀವು ನೋಡ್ಬೋದು. ಸೊ ಇದು ನಾವು ಏನ್ ಮಾಡಿದೀವಲ್ಲ ಎಲ್ಲದರ ಡೀಟೇಲ್ಸ್ ಇದಾಗಿದೆ. ಸೊ ಈಗ ನೀವು ಇದನ್ನ ಪ್ರಿಂಟ್ ತಗೋಬೇಕು. ಸೊ ಪ್ರಿಂಟ್ ತಗೊಳ್ಳೋದು. ಓಕೆ, ಈಗ ಇಲ್ಲಿ ಅಡ್ವೈಸ್ ಅಂತ ಇದೆ ನೋಡಿ, ಅಡ್ವೈಸ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಇದು ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಪ್ರಿಂಟ್ ಆಗಿರುವಂತ ಫಾರ್ಮೆಟ್ ಅಡ್ವೈಸ್ ಕೊಟ್ರೆ ಸಾಕು, ನಿಮ್ಗೆ PDF ಒಂದು ಓಪನ್ ಆಗುತ್ತೆ 2 ಪೇಜಿಂದು. ಅದರಲ್ಲಿ 1 ಪೇಜ್ ಅಷ್ಟೇ ಸಾಕು, ಕೆಳಗಡೆ 2 ಪೇಜ್ ಏನ್ ಬೇಕಾಗಲ್ಲ, ಒಂದೇ ಪೇಜು. 2ನೇ ಪೇಜ್ ಖಾಲಿ ಇದೆ. ಸೊ ಪ್ರಿಂಟ್ ಕೊಡಿ. ಪ್ರಿಂಟ್ ಕೊಟ್ಟು ನೀವು ಸೇವ್ ಮಾಡ್ಕೋಬಹುದು. 1 ಕಾಪಿ ನೀವು ಇಟ್ಕೊಳ್ಳಿ, 1 ಕಾಪಿ ಬ್ಯಾಂಕ್ ಅಲ್ಲಿ ಕೊಡ್ಬೇಕಾಗತ್ತೆ. ಸೊ ಇದಿಷ್ಟು ಏನು CSS ಪೋರ್ಟಲ್ ನಲ್ಲಿ ನಾವು ಹೇಗೆ ಪೇಮೆಂಟ್ ಮಾಡೋ ಅಂಥದ್ದು ಹೇಗೆ ಅನ್ನೋವಂಥದ್ರ ಕುರಿತು ಇದಾಗಿತ್ತು. ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.